ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಅಂದ್ರೆ ಅದು ಕುರ್ಚಿ ಸಂಘರ್ಷ. ಈ 2.5 ವರ್ಷದಲ್ಲಿ ಕುರ್ಚಿ ಸಂಘರ್ಷದ ಬಗ್ಗೆ ಅನೇಕ ಬಾರಿ ಚರ್ಚೆಗಳೆದ್ದಿದೆ. ಆದ್ರೆ ಈ ಬಾರಿಯ ಚರ್ಚೆ ಬಹಳ ದೊಡ್ಡ ಕಿಚ್ಚಿಗೂ ಕೂಡ ಕಾರಣವಾಗ್ತಾ ಇದೆ. ಮೇಲಿಂದ ಮೇಲೆ ಕುರ್ಚಿ ಸಂಘರ್ಷದ ವಿಷಯಗಳು ಮುನ್ನೆಲೆಗೆ ಬರ್ತಾ ಇದೆ. ಅಧಿವೇಶನ ಮುಗಿದ ಬೆನ್ನಲ್ಲೇ ಪವರ್ ಗೇಮ್ ಶುರುವಾಗಿದೆ. ವಿಶೇಷ ಅಧಿವೇಶನ ಮುಗಿದ ಬೆನ್ನಲ್ಲೇ ಪವರ್ ಗೇಮ್ ಶುರುವಾಗಿದೆ. ನಿನ್ನೆ ನೋಡಿದ್ರೆ ಡಿಕೆ ಶಿವಕುಮಾರ್ ಬಣದವರು ಈ ಅಧಿಕಾರ ಸಂಘರ್ಷದ ಬಗ್ಗೆ ಮಾತಾಡಿದ್ರು. ಇವತ್ತು ನೋಡಿದ್ರೆ ಸಿದ್ದರಾಮಯ್ಯನವರ ಬಣದವರು ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಸಿದ್ದರಾಮಯ್ಯನವರ ಪುತ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ನಿನ್ನೆ ತಾನೇ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟರು. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಬಣ ನಿನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿತ್ತು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಕುರ್ಚಿ ಸಂಘರ್ಷದ ಕಿಚ್ಚಿಗೆ ತುಪ್ಪ ಸುರಿದಂತಾಗಿದೆ ಯತೀಂದ್ರ ಅವರ ಮಾತು. ಬೆಳಗಾವಿ ಅಧಿವೇಶನದ ಬಳಿಕ ಮತ್ತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತೂ ನಮ್ಮ ಮಧ್ಯೆ ಎಲ್ಲವೂ ಸರಿ ಇದೆ ಅಂತ ಘೋಷಣೆ ಮಾಡಿ ಬೆಳಗಾವಿಯ ಅಧಿವೇಶನ ಶುರುವಾಗ್ತಾ ಇದ್ದಂತೆ ಆರಂಭದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದೇ ಸ್ಟೇಟ್ಮೆಂಟ್ ಅಧಿಕಾರ ಸಂಘರ್ಷದ ಬಗ್ಗೆ. ಮುಂದಿನ 5 ವರ್ಷವೂ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಈಗ ಮತ್ತೊಮ್ಮೆ ಅದೇ ಸ್ಫೋಟಕ ಹೇಳಿಕೆ. ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಯತೀಂದ್ರ ಅವರ ಮಾತು ಕಿಚ್ಚು ಹಚ್ತಾ ಇದೆ. ಏನ್ ಹೇಳಿದ್ರು ಯತೀಂದ್ರ ಅವರು? 5 ವರ್ಷವೂ ನಮ್ಮ ತಂದೆಯವರೇ ಸಿಎಂ, ಇದು ತೀರ್ಮಾನ ಆಗಿರೋ ವಿಷಯ. ಇದು ಈ ಬಗ್ಗೆ ಹೈಕಮಾಂಡ್ ನಮ್ಮ ತಂದೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ. ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ. ನಮ್ಮಲ್ಲಿ ಈಗ ಯಾವ ಗೊಂದಲಗಳು ಇಲ್ಲ. ಸಿಎಂ ಪುತ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಸಿಎಂ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಂತ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಅಧಿಕಾರ ಹಂಚಿಕೆಯ ಸಂಘರ್ಷಕ್ಕೆ ಕಿಚ್ಚು ಹಚ್ಚುತ್ತಾ ಇದೆ. ಡಿಸಿಎಂ ಬಣದ ನಿದ್ದೆ ಕಸಿದಿದೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಯತೀಂದ್ರ ಸಿದ್ದರಾಮಯ್ಯನವರು ಆಡಿದಂತಹ ಮಾತುಗಳು ಏನು ಕೇಳಿಸ್ಕೊಂಬನ್ನಿ. ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ಇಶ್ಯೂ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನು ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸ್ತಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. 5 ವರ್ಷ ನಮ್ಮ ತಂದೆಯವರೇ ಸಿಎಂ ಅನ್ನೋ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ನೀವೀಗ ತಾನೇ ಕೇಳಿಸ್ಕೊಂಡ್ರಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಬಗ್ಗೆ ಏನಂತ ಸ್ಪಷ್ಟವಾಗಿ ಹೇಳಿಕೆ ಕೊಟ್ರು ಅಂತ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪರೋಕ್ಷವಾಗಿ ಅಸಮಾಧಾನವೇ ವ್ಯಕ್ತಪಡಿಸಿರೋದು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು. ಒಂದು ಕಡೆ 5 ವರ್ಷ ನಮ್ಮ ತಂದೆಯವರೇ ಸಿಎಂ ಅಂತ ಯತೀಂದ್ರ ಅವರು ಹೇಳಿಕೆ ಕೊಡ್ತಾರೆ. ಇದೇ ಹೇಳಿಕೆಯನ್ನ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಯತೀಂದ್ರ ಕೊಟ್ಟಿದ್ರು. ಆಗ್ಲೂ ಅಧಿಕಾರ ಹಂಚಿಕೆಯ ಸಂಘರ್ಷ ಬಹಳ ಪೀಕಲ್ಲಿತ್ತು. ಈಗಲೂ ಅಂತದ್ದೇ ಸ್ಫೋಟಕ ಹೇಳಿಕೆಯನ್ನ ಯತೀಂದ್ರ ಅವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್. ಅವರೇ ನಮ್ಮ ಹೈಕಮಾಂಡ್ ಬಿಡಿ, ಯತೀಂದ್ರ ಏನು ಹೇಳ್ತಾರೋ ಗೌರವದಿಂದ ಸ್ವೀಕರಿಸೋಣ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಸ್ವೀಕಾರ ಮಾಡೋಣ. ಇದನ್ನ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷನೂ ನನ್ನ ತಂದೆನೇ ಸಿಎಂ. ಈಗಾಗಲೇ ಇದನ್ನು ಸೆಟ್ಲ್ ಮಾಡಲಾಗಿದೆ. ಹೈಕಮಾಂಡ್ ಇದನ್ನು ಸೆಟ್ಲ್ ಮಾಡಿ ಸಿಗ್ನಲ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡಲಿಕ್ಕಿಲ್ಲ.
ಕೂಟಂದೇ CM 5 ವರ್ಷ ಅಂತ ಹೇಳಿದ್ರು. ಯಾಕೆಂದರೆ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಭಾಳ ಗೌರವದಿಂದ ಸ್ವೀಕಾರ ಮಾಡೋಣ. ಅಂದರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ, ಆದರೆ ಅವರು 5 ವರ್ಷನೇ CM ಅಂತ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರ ಎತ್ತಿಂದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಈಗ ಬಸವರಾಜ್ ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಏನು ಒಪ್ಪಂದ ರಿಯಾಕ್ಟ್ ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. 5 ವರ್ಷವೂ ಸಿದ್ದರಾಮಯ್ಯನವರೇ CM ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಬಗ್ಗೆ ಗೃಹ ಸಚಿವರಾದ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭೈರತಿ ಸುರೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಬಹಳ ಸಂತೋಷ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿರೋದು. ಇದ್ಯಾವುದನ್ನು ನಾವು ತೀರ್ಮಾನ ಮಾಡೋದಿಲ್ಲ. ಒಂದು ಸ್ಥಿರವಾದ ಆಡಳಿತ ನಡೆಸ್ತಾ ಇರೋ ಸರ್ಕಾರ ಬೇಕು. ಹೈಕಮಾಂಡ್ ಮಾಡೋ ತೀರ್ಮಾನವನ್ನ ನಾವು ಒಪ್ತೀವಿ. ಕುರ್ಚಿ ಸಂಘರ್ಷದ ಬಗ್ಗೆ ಹೈಕಮಾಂಡೇ ನಿರ್ಧಾರ ಮಾಡಲಿದೆ. CM ಹಾಗೂ DCM ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳಿದ್ದಾರೆ. ಯತೀಂದ್ರ ಮಾತಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಭೈರತಿ ಸುರೇಶ್ ರಿಯಾಕ್ಟ್ ಮಾಡಿದ. ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಬಹಳ ಸಂತೋಷ. ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಒಬ್ಬಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ನಾನು ನೋಡಿದ್ದೇನೆ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತಾರೆ. ಇದೆಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು. ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಆಯ್ತಲ್ಲ, ಮುಗೀತಲ್ಲ ಅಲ್ಲಿ. ನಿಮಗೆ ಆಸೆ ಇಲ್ವಾ ಸರ್? ಅರೆ, ಆಸೆ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ ಅವ್ರೇನು ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಭಾಳ ಮಾತುಗಳಾಡಿದ್ದಾರೆ, ಭಾಳ ಮಾತುಗಳು ಆಡ್ತಾನೂ ಇದ್ದಾರೆ. ಅದನ್ನೆಲ್ಲ ನಾವು ಈಗ ಗಮನಿಸ್ತಾ ಇದ್ವಿ. ಅಲ್ಲ, ನಾವು ಆಡಳಿತದಲ್ಲಿ ಯಾವುದನ್ನು ಸಡಿಲ ಮಾಡಿಲ್ಲ, ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ. ನಿಜ, ಒಂದಿಷ್ಟು ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನ ಹೇಳಿರ್ಬೋದು, ಆದರೆ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ವಲ್ಲ. ಆಡಳಿತದಲ್ಲಿ ಅದೇ ನೋಡ್ರಿ, ಯಾರೋ 4 ಜನ ಇಲ್ಲಿ ಅಲ್ಲಿ ಮಾತಾಡಿದ ಕ್ಷಣಕ್ಕೆ ಆಡಳಿತದ ಮೇಲೆ ಪರಿಣಾಮ ಹೆಂಗೆ ಬೀರ್ತದೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇದೇನು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದನ್ನೇ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರನೇ ನಮ್ಮ ಪಕ್ಷ ಇರುವಂಥದ್ದು ರಾಜ್ಯದಲ್ಲಿ. ಆದ್ದರಿಂದ ಮುಖ್ಯಮಂತ್ರಿಗಳದ್ದು ವಿಚಾರ ಆಗಲಿ ಯಾವುದೇ ಆಗಲಿ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಇಡೀ ಕಾಂಗ್ರೆಸ್ ಪಕ್ಷದ 140 ಜನನೂ ನಾವೆಲ್ಲ ಸಿದ್ದರಾಮಯ್ಯನವ್ರಿಗೆ ಆಪ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ಗೆ ಗೃಹ ಸಚಿವರು ಮತ್ತು ಭೈರತಿ ಸುರೇಶ್ ಏನು ಉತ್ತರ ಕೊಟ್ಟರು ಅಂತ ನೋಡಿದ್ರೆ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ಲು ಅಂತ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟಿಗೆ ಸ್ವತಃ ಸಿದ್ದರಾಮಯ್ಯನವರು ಏನಂತ ಹೇಳಿಕೆ ಕೊಡ್ತಾರೆ? ಏನು ರಿಯಾಕ್ಟ್ ಮಾಡಿಲ್ಲ ಅವರು. ಯತೀಂದ್ರ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಮ್ಮ ತಂದೆಯೇ 5 ವರ್ಷ CM ಅಂತ ಯತೀಂದ್ರ ಅವರು ಮಾತಾಡಿದ್ರು, ಹೇಳಿಕೆ ಕೊಟ್ಟರು. ಅದು ಇಡೀ ಕಾಂಗ್ರೆಸ್ನಲ್ಲಿ ಕಿಚ್ಚಿಗೆ ಕಾರಣ ಆಗಿದೆ. DK ಶಿವಕುಮಾರ್ ಅವರ ಬಣದಲ್ಲಿ ತಲ್ಲಣವನ್ನ ಮೂಡಿಸಿದೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇರಲಿಲ್ಲ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ರು. ಎಂಥದ್ದೇ ಪ್ರಶ್ನೆಗಳಿದ್ರು ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ಅವರ ಮೇಲೆ ಆರೋಪ ಕೇಳಿ ಬಂದಾಗಲೂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಿದೆ. ನಿಂತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಮಾತ್ರ ಸಿದ್ದರಾಮಯ್ಯನವರು ರಿಯಾಕ್ಟೇ ಮಾಡಿಲ್ಲ. ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಯತೀಂದ್ರವರು
ಯತೀಂದ್ರ ಮಾತಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್. ನಾನ್ ಕೊಟ್ಟಿದ್ದ 2 ಡೇಟ್ ಫೇಲ್ ಆಗಿದೆ, ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀನಿ ಅಂತ ಇಕ್ಬಾಲ್ ಹುಸೇನ್ ಹೇಳಿರೋದು. ಈ ಹಿಂದೆ 2 ಡೇಟ್ ಕೊಟ್ಟಿದ್ರು, ಅದು ಫೇಲ್ ಆಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕು. ಪಕ್ಷದ ಅಧ್ಯಕ್ಷರಾಗಿ ಅವರ ಹೋರಾಟ ಶ್ರಮದಿಂದ ಸರ್ಕಾರ ಬಂದಿದೆ, ನಾವೆಲ್ಲರೂ ಅವರ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಇಕ್ಬಾಲ್ ಹುಸೇನ್ ಕೂಡ ಬ್ಯಾಟ್ ಬೀಸಿದ್ದಾರೆ. ಹಲವು ದಿನಗಳಿಂದ ಸೈಲೆಂಟ್ ಆಗಿದ್ರು ಇಕ್ಬಾಲ್ ಹುಸೇನ್, ಈಗ ಮತ್ತೆ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನಿನ್ನೆ ಶಿವಗಂಗಾ ಬಸವರಾಜ್, ಇವತ್ತು ಇಕ್ಬಾಲ್ ಹುಸೇನ್. ಸಿಎಂ ವಿಚಾರವಾಗಿ ಜಟಾಪಟಿ ನಡೀತಿತ್ತು ಸರ್. ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಅಂತ. ಇದು ಸೆಟಲ್ಡ್ ಆಗಿರೋ ವಿಚಾರ. ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ರಿ. ನಾನು ಗೊತ್ತಿಲ್ಲ, ನಾನು ಅವ್ರ ವಿಚಾರದ ಬಗ್ಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅವರ ವರದಿ ಆಗಲಿ ಅವ್ರ ಸುದ್ದಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಅದನ್ನು ನೋಡಿಲ್ಲ. ನಾನು ನೋಡದೆ ಮಾತಾಡೋದು ಚೆನ್ನಾಗಿರಲ್ಲ. ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಗೊತ್ತಿಲ್ಲ, ನಾನು ಈಗ ತಾನೇ ಯಾವುದೋ ಪಂಚಾಯತಿ ಕಟ್ಟಡ ಇವತ್ತು ನೂತನವಾಗಿ ಹೊಸ ಕಟ್ಟಡ ಕಟ್ಟಿದ್ರು ವಿಭೂತಿಕೆರೆ ಪಂಚಾಯತಿನಲ್ಲಿ, ಅದನ್ನು ಉದ್ಘಾಟನೆಗೋಸ್ಕರ ನಾನು ಬಂದಿದ್ದೆ. ನಾನು ವಿನಾಕಾರಣ ನಾನು ನೋಡದೆ ಮಾಡಿದ್ರೆ ನಾನು ಇದು ಮಾಡೋಕ್ಕಾಗಲ್ಲ. ನಾನು ಮೊದಲು ನಿಮಗೆ 2 ಡೇಟ್ 6, 9 ಅಂತ ಹೇಳಿದ್ದೆ, ಆದರೆ 3ನೇ ಡೇಟ್ ನಾನು ಫೇಲ್ ಆಗಿಕೊಳ್ಳಲ್ಲ. 3ನೇ ಡೇಟ್ ಹೇಳಿದ್ನಲ್ಲ, 3ನೇ ಡೇಟ್ ನಾವೇ ಕೊಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ನಾವೇ 3ನೇ ಡೇಟ್ ನಾವೇ ಕೊಡ್ತೀವಿ, ಅದು ಫೇಲ್ ಆಗು ಕೊಡಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇನೆ ಒಂದು ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇನೆ ಸರ್ 5 ವರ್ಷ. ನಾನು ಹೇಳಿದ್ನಲ್ಲ, ನಾನು 2 ವಾರದಿಂದ ನಾನು ಸೆಷನ್ಗೂ ಹೋಗಿಲ್ಲ. ನಾನು 1 ವಾರ ಹೋಗಿದ್ದೆ, 2ನೇ ವಾರದಲ್ಲಿ ನಾನು ಸೆಷನ್ಗೆ ಹೋಗಿಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಧ್ಯಮದ ಪ್ರಕಟಣೆಗಳಾಗಲಿ ಸುದ್ದಿಗಳಾಗಲಿ ನಾನು ನೋಡಲಿಲ್ಲ. ನನ್ನ ಕಣ್ಣು ಆಪರೇಷನ್ ಆಗಿತ್ತು, ಅದಕ್ಕೋಸ್ಕರ. ಇವತ್ತು ಮೈಸೂರಲ್ಲಿ ಕೊಟ್ಟಿದ್ದಾರೆ ಅಂದರೆ 5 ವರ್ಷ ಮುಂದುವರಿತಾರೆ. ಇವೆಲ್ಲ ಕೆಲವೊಂದಷ್ಟು ಜನ ಮಾತ್ರ ಹಿಂಗೆ ಹೇಳಿಕೆಗಳನ್ನ ಕೊಡುವಂಥದ್ದು ಅಂತ ಹೇಳಿ ಸ್ವತಃ ಸಿಎಂ ಅವ್ರ ಪುತ್ರ ಹೇಳಿರುವಂಥದ್ದು ಸರ್. ಅಂದರೆ ನಾನು ಈಗಾಗಲೇ ಮೊದಲು ಕೂಡ ಹೇಳಿದ್ದೀವಿ, ನಾವು ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ನ್ಯಾಯಯುತವಾಗಿ ಅವರ ಒಂದು ಸೇವೆ, ಅವರ ಸಂಘಟನೆ, ಅವರ ಹೋರಾಟ, ಪಕ್ಷಕ್ಕೆ ಅವರು ಕೊಟ್ಟಂಥ ಒಂದು ಶಕ್ತಿ ಇದುವರೆಗೂ ಯಾರೂ ಕೂಡ KPSC ಅಧ್ಯಕ್ಷರಾಗಿ ಯಾರೂ ಕೊಡಲಿಲ್ಲ. ಸೊ ಇವತ್ತು ಅವ್ರು ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದೀವಿ. ಅವರನ್ನು ನಾವು CM ಆಗಿ ನೋಡಬೇಕು. ಆ ಸ್ಥಾನದಲ್ಲಿ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂದ್ಬಿಟ್ಟು ಒಂದು ನಿರೀಕ್ಷೆನ ನಾವು ಇಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಅವ್ರು ಆಗ್ತಾರೆ ಅಂತ ಹೇಳಬಲ್ಲೆ. ನಾನು 3ನೇ ಡೇಟು ನಾನು ಕೊಡುತ್ತೇನೆ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ವಾರ್ ಕದನ ಶುರುವಾಗಿದೆ. ಯತೀಂದ್ರ ಹೇಳಿದ ಮೇಲೆ ಅಲ್ಲಿ ಮುಗಿದೋಯ್ತು, ಎಲ್ಲರೂ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತಿದ್ದಾರೆ. ಯತೀಂದ್ರ ಮಾತ್ರ ತಾವೇ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಅಶೋಕ್ ರಿಯಾಕ್ಟ್ ಮಾಡಿರೋದು. ಮತ್ತೆ ಕದನ ಶುರು, ವಾರ್, DK ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತು ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ CM ಅಂತೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ, ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಆರ್ ಅಶೋಕ್ ಅವರು ಹೇಳಿದ ಹಾಗೆ ವಾರ್ ಶುರುನಾ ಇದು? ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟ ನಂತರ DK ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನಾಗ್ತಾ ಇದೆ? ಶ್ವೇತಾ, ವಾರ ಶುರುವಾಗಿರೋದಲ್ಲ, ವಾರ ಶುರುವಾಗಿ ನವೆಂಬರ್ 20ನೇ ತಾರೀಕೆ ವಾರ ಶುರುವಾಯಿತು. ಈ ವಾರ ಆಗಾಗ ಸೀಸ್ ಫೈರ್ ಆಗ್ತಾ ಇರುತ್ತೆ, ಮತ್ತೆ ವಾರ ಸ್ಟಾರ್ಟ್ ಆಗುತ್ತೆ, ಸೀಸ್ ಫೈರ್ ಆಗುತ್ತೆ. ಈ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನವೆಂಬರ್ 20ನೇ ತಾರೀಕು 2025ರಿಂದಲೂ ನಡೀತಲೇ ಬರ್ತಾ ಇದೆ. ಸೊ ಯಾವಾಗ ಹೈಕಮಾಂಡ್ ಕರೆದು ಮಾತನಾಡಬಹುದು ಅನ್ನುವಂತಹ ವಾತಾವರಣ ಸೃಷ್ಟಿಯಾಗುತ್ತೋ ಆಗೆಲ್ಲ ಯತೀಂದ್ರ ಮಧ್ಯಪ್ರವೇಶ ಮಾಡಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಹೆಚ್ಚು ಚರ್ಚೆಗೆ ಒಳಪಡಿಸ್ತಾರೆ. ಮತ್ತು ಇದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತೆ DK ಶಿವಕುಮಾರ್ ಬಣದ ಶಾಸಕರು ಕೂಡ ಮಾತನಾಡ್ತಾರೆ. ಹೈಕಮಾಂಡ್ ಈ ಸಂದರ್ಭದಲ್ಲಿ ಕರಿಬೇಕಾ, ಈ ಗೊಂದಲ ತೀವ್ರತರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕರೆಯೋದು ಸೂಕ್ತವಾ ಅನ್ನುವಂಥ ಆಲೋಚನೆ ಮಾಡುವಂತೆ ಮಾಡ್ತಾ ಇದ್ದಾರೆ. ಯತೀಂದ್ರ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾತನಾಡಿದರು. ಅಧಿವೇಶನದ ಮೊದಲ ದಿನದಿಂದಲೇ ಈ ಥರದ ಹೇಳಿಕೆಗಳು ಆರಂಭ ಆಗಿತ್ತು. ಯಾಕೆಂದರೆ ಅಧಿವೇಶನದ ಬಳಿಕ CM DCM ಇಬ್ಬರನ್ನೂ ಕರೆದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಅಧಿವೇಶನಕ್ಕೆ ಹೋಗುವ ಮುನ್ನ ಇಬ್ಬರು ಕೂಡ ಒಂದು ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಮೇರೆಗೆ CM ಮನೆಗೆ DCM ಬಂದಿದ್ದರು, DK ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯ ಕೂಡ ಹೋಗಿದ್ದರು. ಅದಾದಮೇಲೆ ಅಧಿವೇಶನ ಸ್ಟಾರ್ಟ್ ಆಗಿತ್ತು. ಅಧಿವೇಶನದ ಮೊದಲ ದಿನದಲ್ಲೂ ಕೂಡ ಯತೀಂದ್ರ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆಗಲೂ ಕೂಡ ಪರಸ್ಪರ ಎರಡೂ ಬಣದರ ನಡುವೆ ಈ ಜಟಾಪಟಿಗಳು ಏರ್ಪಟ್ಟಿತ್ತು. ಅಧಿವೇಶನದ ಬಳಿಕ ಕರಿಬೇಕಾಗಿದ್ದಂಥ ಹೈಕಮಾಂಡ್ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ವಿಚಾರ ತಾರಕಕ್ಕೆ ಇರುವಂಥ ಸಂದರ್ಭದಲ್ಲಿ ನಾವು ಕರೆದ್ರೆ ಇನ್ನಷ್ಟು ಬೆಳವಣಿಗೆಗೆ ಇದು ಕಾರಣ ಆಗ್ಬೋದು. ಹೈಕಮಾಂಡ್ ಬಯಸ್ತಾ ಇದೆ ಇದು ಸುಸೂತ್ರವಾಗಿ ನೆರವೇರಬೇಕು, ಯಾವುದೇ ಗದ್ದಲ ಗಲಾಟೆಗಳಿಲ್ಲದೆ ನೆರವೇರಿಸಬೇಕು, ಯಾವುದೇ ಸೂಚನೆ ಇರ್ಬೋದು, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ನಿರ್ದೇಶನ ಇರ್ಬೋದು, ಅಥವಾ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ DK ಶಿವಕುಮಾರ್ ಅವರು ಮಾಡ್ತೀವಿ ಅನ್ನುವಂಥ ನಿರ್ಧಾರ ಇರ್ಬೋದು. ಈ ಎರಡೂ ನಿರ್ಧಾರಗಳು ಯಾವುದೇ ಗೊಂದಲ ಗೋಜಲು ಆಗದ ರೀತಿ ಹೈಕಮಾಂಡ್ ನೆರವೇರಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅಂಥ ಪರಿಸ್ಥಿತಿಗಳು ಸೃಷ್ಟಿಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಯತೀಂದ್ರ ಬಂದು ಏಕಾಏಕಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅದು ಚರ್ಚೆಗೆ ಕಾರಣ ಆಗುತ್ತೆ, ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತೆ ಟೀಕೆಗಳು ಕೂಡ ವ್ಯಕ್ತವಾಗ್ತವೆ. ಹೀಗಾಗಿ ಯತೀಂದ್ರ ಅವರ ಈ ಹೇಳಿಕೆ ಒಂದಂತೂ ಸ್ಪಷ್ಟ, ನೀವು ತೀರ್ಮಾನ ಮಾಡೋದಕ್ಕೆ ಏನಾದರೂ ಕರೆದ್ರೆ ನಮ್ಮ ನಿಲುವು ಇದು ಅನ್ನುವ ರೀತಿಯಲ್ಲಿ ಇದೆ. CM ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ CM ಆ ರೀತಿಯಾದಂಥ ಹೇಳಿಕೆ ಏನಾದರೂ ಬಹಿರಂಗವಾಗಿ ಯತೀಂದ್ರ ಹೇಳಿದಾಗೆ ನಾನೇ 5 ವರ್ಷ ಇರ್ತೀನಿ ಅಂತೇಳಿ ಈಗ ಹೇಳುವಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ತೀವೋ ಅದರಂತೆ ನಡೀತೀವಿ ಅಂತ. ಆದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಮೂಲಕ ಹೊರಗಡೆ ಬರ್ತಾ ಇದೆ. ಸೊ ನಮ್ಮ ನಿಲುವು ಇದೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಪರೋಕ್ಷವಾಗಿ ತಿಳಿಸುವಂಥ ಪ್ರಯತ್ನದ ಭಾಗವಾಗಿಯೂ ಕೂಡ ಯತೀಂದ್ರ ಇಂಥ ಹೇಳಿಕೆಗಳನ್ನು ಪದೇ ಪದೇ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಶ್ವೇತಾ. ಓಕೆ ಮಾರುತೇಶ್, ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮಾರುತೇಶ್ನ ಕೂಡ ನಾನು ಅದನ್ನೇ ಕೇಳ್ತಾ ಇದ್ದೆ, ವಾರ್ ಶುರುನಾ ಅಂತ. ವಾರ್ ಶುರುವಾಗಿ ತುಂಬಾ ದಿನ ಆಗಿದೆ, ಆಗಾಗ ಕದನ ವಿರಾಮ ಆಗತ್ತೆ, ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗತ್ತೆ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ತರ ಆಗಾಗ ಬಂದು ಹೇಳಿಕೆ ಕೊಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು? ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ ಕೊಟ್ಟರು, ಮೊದಲ ದಿನದಿಂದಲೇ ಕಿಚ್ಚಿಗೆ ಕಾರಣ ಆಯಿತು. ಈಗ ನೋಡಿದ್ರೆ ಮತ್ತೊಂದು ಸುತ್ತಿನ ಸ್ಟೇಟ್ಮೆಂಟ್. ಏನಿದ್ರಿ ಹಿಂದಿನ ಉದ್ದೇಶ ಅಂತ? CM ಕೂಡ ರಿಯಾಕ್ಟ್ ಮಾಡಿಲ್ಲ ಇದಕ್ಕೆ. ಶ್ವೇತಾ ನೋಡಿ, ಈಗ ಮೇಲ್ನೋಟಕ್ಕೆ DK ಶಿವಕುಮಾರ್ ಪರವಾಗಿ DK ಸುರೇಶ್ ಹೇಳಿಕೆ ಕೊಟ್ಟಾಗ, ಸಿದ್ದರಾಮಯ್ಯನವರ ಪರವಾಗಿ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟಾಗ ಹೈಕಮಾಂಡ್ ಏನೋ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದೇನಿರಲ್ಲ. ಯಾಕಂದರೆ ಇಬ್ಬರೂ ಕುಟುಂಬದ ಸದಸ್ಯರು. ಹೀಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟು ಏನೋ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ. ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು, ಯತೀಂದ್ರ ಅವರು ತನ್ನ ಲೀಡರ್ಶಿಪ್ ಪೊಸಿಷನಿಂಗ್ ಅಂತ ಏನಂತಾರಲ್ಲ, ಹಿಂದೆ ಪ್ರಿಯಾಂಕ್ ಖರ್ಗೆ ಮಾಡಿದರು ನೋಡಿ. ಖರ್ಗೆ ಅವರು ದಿಲ್ಲಿಗೆ ಹೋದ ತಕ್ಷಣ ಪ್ರಿಯಾಂಕ್ ಖರ್ಗೆ ಇಲ್ಲಿ ಆ್ಯಕ್ಟಿವ್ ಆದರು, ಮಾಧ್ಯಮಗಳಲ್ಲಿ ಮಾತನಾಡಿದರು, ಆಗಾಗ ಹೊರಗಡೆ ಬಂದು ಐಡಿಯಾಲಜಿಕಲ್ ಪೊಸಿಷನನ್ನು ತೆಗೆದುಕೊಳ್ತಾ ಇದ್ದರು. ಇವತ್ತು ಸಿದ್ದರಾಮಯ್ಯನವರ ನಂತರ ಅಷ್ಟೇ ಗಟ್ಟಿಯಾಗಿ ಐಡಿಯಾಲಜಿಕಲ್ ಪೊಸಿಷನ್ಸ್ ಹೇಳೋರು ಇಬ್ಬರೇ, ಒಬ್ಬರು BK ಹರಿಪ್ರಸಾದ್, ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ. ಅದೇ ರೀತಿಯಲ್ಲಿ ಡಾಕ್ಟರ್ ಯತೀಂದ್ರ ಅವರು ಸಿದ್ದರಾಮಯ್ಯನವರ ಮಗನಾಗಿ ಗುರುತಿಸ್ಕೊಂಡಿದ್ದಾರೆ ಹೊರತು ಡಾಕ್ಟರ್ ಯತೀಂದ್ರ ಅಂತಕ್ಕಂಥ ಪೊಲಿಟಿಕಲ್ ಪೊಸಿಷನಿಂಗ್ ಇಲ್ಲ. ಮೇ ಬಿ ಡಾಕ್ಟರ್ ಯತೀಂದ್ರ ಈ ರೀತಿಯ ಹೇಳಿಕೆಗಳನ್ನು ಪದೇ ಪದೇ ಮಾಧ್ಯಮಗಳಲ್ಲಿ ಕೊಡುವುದರ ಮೂಲಕ ತಮ್ಮ ಒಂದು ಪೊಸಿಷನಿಂಗ್, ಪೊಲಿಟಿಕಲ್ ಪೊಸಿಷನಿಂಗನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅದರ್ವೈಸ್
ಈಗ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟಿದ್ದನ್ನು ಅವರೇನು ಸಿದ್ದರಾಮಯ್ಯನವರ ಹೇಳಿಕೆ ಅಂತ ಪರಿಗಣಿಸ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಮೊದಲ ಬಾರಿ ಅವರು ಬೆಳಗಾವದಲ್ಲಿ ಮಾತನಾಡಿದಾಗ ಹಂಗೆ ಅನ್ನಿಸ್ತು. ಆದರೆ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಎಲ್ಲ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಟಚ್ಚಲ್ಲಿದ್ದಾರೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರ ಮೂಲಕ ಏನೋ ಹೈಕಮಾಂಡ್ಗೆ ಹೇಳಿಸ್ಬೇಕಿದೆ ಅಂತಕ್ಕಂಥದ್ದಲ್ಲ. ಆದರೆ ಯತೀಂದ್ರ ಏನು ಪ್ರಯತ್ನ ಮಾಡ್ತಿದ್ದಾರೆ, ಒಟ್ಟು ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳಲ್ಲಿ, ತಿಕ್ಕಾಟದಲ್ಲಿ ತಾನು ಎಲ್ಲಿದ್ದೀನಿ ಅಂತಕ್ಕಂಥದ್ದನ್ನು ಗಟ್ಟಿಯಾಗಿ ತೋರಿಸ್ತಾ ಇದ್ದಾರೆ. ಪ್ರಾಯಶಃ ಮುಂದಿನ ಲೀಡರ್ಶಿಪ್ ದೃಷ್ಟಿಯಿಂದ, ಮುಂದಿನ ಕುರುಬ ಲೀಡರ್ಶಿಪ್ ದೃಷ್ಟಿಯಿಂದನೂ ಇರ್ಬೋದು. ವಿ ಡೋಂಟ್ ನೋ ಡಾಕ್ಟರ್ ಯತೀಂದ್ರ ಯಾಕೆ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಅಂತಿಮವಾಗಿ 100% ಡಾಕ್ಟರ್ ಯತೀಂದ್ರರೇ ಹೇಳಬಹುದು. ಅದರ್ವೈಸ್ ಇಲ್ಲಿ ಏನು ಸಿದ್ದರಾಮಯ್ಯನವ್ರು ಹೇಳಿಕೆ ಕೊಡಿಸ್ತಿದ್ದಾರೆ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಹೇಳಿಕೆ ಕೊಡಿಸೋದಾದರೆ ಅವ್ರು ಜಮೀರ್ ಅಹ್ಮದ್ ಖಾನ್ರಿಂದ ಕೊಡಿಸ್ತಾರೆ, ಬಿ ಕೆ ಹರಿಪ್ರಸಾದ್ ಕಡೆಯಿಂದ ಕೊಡಿಸ್ತಾರೆ, ಭೈರತಿ ಸುರೇಶ್ ಕಡೆಯಿಂದ ಕೊಡಿಸ್ತಾರೆ, ಸತೀಶ್ ಜಾರಕಿಹೊಳಿ ಕಡೆಯಿಂದ ಕೊಡಿಸ್ತಾರೆ, ಕೆ ಎನ್ ರಾಜಣ್ಣ ಕಡೆಯಿಂದ ಆಗಾಗ ಹೇಳಿಕೆ ಕೊಡಿಸ್ತಾ ಇದ್ರು. ಅವರು ಡಾಕ್ಟರ್ ಯತೀಂದ್ರ ತಾನಾಗಿ ಬಂದು ಹೇಳಿಕೆಯನ್ನು ನೀಡುವುದರ ಮೂಲಕ ನೋಡಿ, ಇತ್ತೀಚಿನ ದಿನಗಳಲ್ಲಿ ಒಂದು ಮಾತಿದೆ, ಸೋಷಿಯಲ್ ಮೀಡಿಯಾ ಬಂದ ನಂತರ ವಾಟ್ ಎವರ್ ಪಬ್ಲಿಸಿಟಿ ಈಸ್ ಎ ಗುಡ್ ಪಬ್ಲಿಸಿಟಿ, ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ಎ ನೆಗೆಟಿವ್. ಆ ದೃಷ್ಟಿಕೋನದಿಂದ ಡಾಕ್ಟರ್ ಯತೀಂದ್ರರ ಹೇಳಿಕೆಯನ್ನು ನೋಡಬೇಕಾಗತ್ತೆ. ಅದರ್ವೈಸ್ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಡ್ತಾ ಇದ್ದಾರೆ, ಹೈಕಮಾಂಡ್ ಒಪ್ಪಿಬಿಟ್ಟಿದೆ, ನಿಜಕ್ಕೂ ಒಪ್ಪಿದೆನಾ ಹೈಕಮಾಂಡ್? ಬಟ್ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳಿಕೆ ಏನೋ ಕೊಟ್ಟರು, ಅದಕ್ಕೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದು ಅಷ್ಟಕ್ಕಷ್ಟೇ ಇತ್ತು. ಜೊತೆಗೆ ಭೈರತಿ ಸುರೇಶ್ ಯತೀಂದ್ರ ಸ್ಟೇಟ್ಮೆಂಟಿಗೆ ನಾನು ರಿಯಾಕ್ಟೇ ಮಾಡಲ್ಲ ಅಂದ್ರು. ಅವರದೇ ಪಕ್ಷದ ಸಿದ್ದರಾಮಯ್ಯನವರ ಬಣದಲ್ಲಿದ್ದವರೇ ಅದಕ್ಕೆ ಅಂತ ರಿಯಾಕ್ಷನ್. ಅದರ ಅರ್ಥ ಇಷ್ಟೇ ಶ್ವೇತಾ ಅವರೇ, ಅದರ ಅರ್ಥ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಯತೀಂದ್ರರ ಹೇಳಿಕೆಯನ್ನು ಸಿದ್ದರಾಮಯ್ಯ ಬಣದ ಹೇಳಿಕೆ ಅಂತ ಫೇಸ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಬೇಡಿ ಅಂತ. ಸತೀಶ್ ಜಾರಕಿಹೊಳಿ ಹೇಳಿದಾಗ ಯಾರೂ ಕೂಡ ಹೇಳಿಕೆ ಕೊಡಲ್ಲ. ಭೈರತಿ ಸುರೇಶ್ ಕೊಟ್ಟಾಗ, ಜಮೀರ್ ಅಹ್ಮದ್ ಖಾನ್ ಕೊಟ್ಟಾಗ, ಸಂತೋಷ್ ಲಾಡ್ ಕೊಟ್ಟಾಗ, ಶಿವರಾಜ್ ತಂಗಡಗಿ ಕೊಟ್ಟಾಗ, ಬಸವರಾಜ ರಾಯರೆಡ್ಡಿ ಕೊಟ್ಟಾಗ ಅದು ಸಿದ್ದರಾಮಯ್ಯನವರ ಬಣದ ಹೇಳಿಕೆ ಅನ್ನುವ ರೀತಿಯಲ್ಲಿ ಗುರುತಿಸಲ್ಪಡುತ್ತೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಹೌದು, ಬಟ್ ಪದೇ ಪದೇ ಈ ಹೇಳಿಕೆಗಳೇನಿವೆ ನನಗನ್ಸುತ್ತೆ ಅವರು ವೈಯಕ್ತಿಕ ಪೊಲಿಟಿಕಲ್ ಪೊಸಿಷನಿಂಗ್ ದೃಷ್ಟಿಯಿಂದ ಕೂಡ ಆ ಹೇಳಿಕೆಗಳನ್ನು ಕೊಡ್ತಾರೆ. ಪ್ರಶಾಂತ್, ಹಾಗೆ ನೋಡೋದಕ್ಕೆ ಹೋದ್ರೆ ಈಗ ಈ ದಾರಿ ಏನಿದೆ ಅಧಿಕಾರ ಸಂಘರ್ಷ, ಇದಕ್ಕೊಂದು ಕಿಚ್ಚು ಸುರಿದಂಗೆ ಆಗೋದಿಲ್ವಾ? ಇದು ನಿನ್ನೆ ಏನೋ ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ. ಬಟ್ ಇವತ್ತಿನ ಯತೀಂದ್ರ ಅವರ ಹೇಳಿಕೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ, ಡಿ ಕೆ ಶಿ ಬಣದ ನಿದ್ದೆಗಿಡಿಸ್ತಾ ಇದೆ ಅಂತ. ಯಾಕಂದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಪ್ರಯತ್ನ ಮುಂದುವರಿಸಿದ್ದಾರೆ, ತನಗೆ ಶಾಸಕರ ಬೆಂಬಲ ಕೂಡ ಇದೆ ಅಂತಿದ್ದಾರೆ. ಎರಡೂವರೆ ವರ್ಷ ಡೀಲ್ ಆಗಿದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಒಂದು ಖಾಸಗಿ ಚಾನೆಲ್ ಅಲ್ಲಿ. ಸೊ ಇಷ್ಟೆಲ್ಲ ಇರೋವಾಗ ಯಾವ ಆಧಾರದ ಮೇಲೆ ಯತೀಂದ್ರ ಅವರು ಸಡನ್ ಆಗಿ ಬಂದು ಈ ತರ ನೋಡಿ, ಯತೀಂದ್ರ ಅದಕ್ಕೆ ನಾನು ಹೇಳಿದೆ, ಯತೀಂದ್ರರ ಮೊದಲ ಬೆಳಗಾವಿನ ಹೇಳಿಕೆ ಏನಿತ್ತು ಅದು ಆನ್ ದ ಬಿಹೆಸ್ಟ್ ಆಫ್ ಸಿದ್ದರಾಮಯ್ಯನವರು ಹೇಳ್ತಿದ್ದಾರಾ ಅನ್ನುವ ರೀತಿಯಲ್ಲಿ ಅದನ್ನು ನೋಡಲಾಗ್ತಾ ಇತ್ತು. ಬಟ್ ನಂತರದ ಯತೀಂದ್ರ ಅವರ ಹೇಳಿಕೆಗಳನ್ನು ನೋಡಿದಾಗ ಅವರು ತಮ್ಮ ಪೊಸಿಷನಿಂಗ್ ದೃಷ್ಟಿಯಿಂದ ಹೇಳಿಕೆ ಕೊಡ್ತಿದ್ದಾರೆ ಹೊರತು ಸಿದ್ದರಾಮಯ್ಯ ಬಣದ ವಕ್ತಾರರನ್ನಾಗಿ ಅವರನ್ನು ನೋಡಬೇಕಿಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಬಣದ ಆಪ್ತರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ಒಪ್ಪಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಹೇಳೋದು ಅದು ಡಿ ಕೆ ಶಿವಕುಮಾರ್ ಬಣವನ್ನು ನಿಶ್ಚಿತವಾಗಿ ಕೆರಳಿಸ್ತಾ ಇದೆ. ಬಟ್ ಅದು ಸಿದ್ದರಾಮಯ್ಯನವರು ಕೊಡಿಸ್ತಾ ಇರ್ತಕ್ಕಂಥ ಹೇಳಿಕೆ ಆಗಿದ್ದರೆ ಇಡೀ ಸಿದ್ದರಾಮಯ್ಯನವರ ಬಣ ಅದನ್ನು ಬ್ಯಾಕ್ ಮಾಡ್ತಾ ಇತ್ತು. ಇಂಟ್ರೆಸ್ಟಿಂಗ್ಲಿ ಯತೀಂದ್ರರ ಯಾವುದೇ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ, ರಾಜಣ್ಣ ಇರ್ಬೋದು ಅಥವಾ ನಮಗೆ ಬೇರೆ ಸಿದ್ದರಾಮಯ್ಯನವರ ಬಣದ ಶಾಸಕರು, ಮಂತ್ರಿಗಳು ಕೂಡ ಅದನ್ನು ಬ್ಯಾಕ್ ಮಾಡ್ತಾ ಇಲ್ಲ. ಯಾಕಂದರೆ ಹೈಕಮಾಂಡ್ ಹಿಂಗೆ ನಿರ್ಣಯ ತೆಗೆದುಕೊಂಡು ಬಿಟ್ಟಿದೆ ಅಂತಕ್ಕಂಥದ್ದನ್ನ ಹೇಳಿದಾಗ ಅದು ನೇರವಾಗಿ ಹೈಕಮಾಂಡನ್ನು ಚಾಲೆಂಜ್ ಮಾಡ್ದಂಗೆ ಆಗತ್ತೆ. ಸಿದ್ದರಾಮಯ್ಯನವರ ಬಣ ಏನು ಪ್ರಯತ್ನ ಮಾಡ್ತಾ ಇದೆ, ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆವರೆಗೆ ಇದು ಅಬಾಧಿತವಾಗಿ ಮುಂದುವರಿಬೇಕು, ನಂತರ ನೋಡೋಣ ಚರ್ಚೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸಿದ್ದರಾಮಯ್ಯನವರು ಮುಂದಿಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಯತೀಂದ್ರ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಸಿದ್ದರಾಮಯ್ಯನವ್ರಿಗೇನು ತುಂಬ ಮುಜುಗರ ತರ್ತವೆ ಅಂತಕ್ಕಂಥದ್ದಿಲ್ಲ. ಆದರೆ ಅವರ ಹೇಳಿಕೆಗಳು ನಿಶ್ಚಿತವಾಗಿ ಡಾಕ್ಟರ್ ಯತೀಂದ್ರರನ್ನು ಇಷ್ಟು ದಿನಗಳ ಕಾಲ ಪೊಲಿಟಿಕಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರದೊಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, 23ರ ನಂತರ ಆ್ಯಕ್ಟಿವ್ ಆಗಿದ್ದಾರೆ, ಎಲ್ರಿಗೂ ಗೊತ್ತು. ಆದರೆ ಡಾಕ್ಟರ್ ಯತೀಂದ್ರ ಪಬ್ಲಿಕ್ಲಿ ಮಾತನಾಡ್ತಾ ಇರೋದ್ರಿಂದ ಒಂದು ಪಬ್ಲಿಕ್ ಪೊಸಿಷನನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಓಕೆ ಪ್ರಶಾಂತ್, ಕುರ್ಚಿ ಸಂಘರ್ಷ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿ ನಡೀತಾ ಇರುವಾಗಲೇ SC/ST ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ತಾನೇ SC/ST ಶಾಸಕರು, ಸಚಿವರು ಸೇರಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ SC/ST ನಾಯಕರು ನಡೆಸಿದಂತ ಸಭೆ, ನಮಗೆ ಈ ಸರ್ಕಾರದಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಸಭೆಯಲ್ಲಿ ಚರ್ಚೆ ಆಗಿದೆ.
ಕಾಂಗ್ರೆಸ್ಗೆ ಹೆಚ್ಚು ಮತ ಹಾಕೋರ್ ನಾವು, ಸ್ಥಾನಮಾನ ಮಾತ್ರ ನಮಗಿಲ್ಲ, ಅಧಿಕಾರ ಅನುಭವಿಸೋರು ಬೇರೆಯವರು ಅನ್ನೋ ಹಾಗಾಗಿದೆ. SC/ST ಸಮುದಾಯಕ್ಕೆ ಸರ್ಕಾರದಲ್ಲಿ ಹೆಚ್ಚು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಹೈಕಮಾಂಡ್ ಗಮನಕ್ಕೆ ತಂದು ಸಚಿವ ಸ್ಥಾನಕ್ಕೆ ಪ್ರಯತ್ನ ಪಡಬೇಕು. ಹೆಚ್ಚಿನ ಸಚಿವ ಸ್ಥಾನ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನ ನೀಡಬೇಕು. ರಾಹುಲ್ ಗಾಂಧಿ ಭೇಟಿಯಾಗಿ ಮನವಿ ಸಲ್ಲಿಸೋಣ ಅಂತ ಪರಮೇಶ್ವರ್ ಹೇಳಿದ್ದಾರೆ. SC/ST ಸಮುದಾಯದ ಸಚಿವರು, ಶಾಸಕರು ಈ ಸಭೆಯಲ್ಲಿದ್ದರು. ರಾಹುಲ್ ಗಾಂಧಿ ಭೇಟಿಗೆ SC/ST ನಾಯಕರು ನಿರ್ಧಾರ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೊಡಿಸೋ ಜವಾಬ್ದಾರಿ ಮುನಿಯಪ್ಪ ಅವರ ಮೇಲಿದೆ. ಕುರ್ಚಿ ಸಂಘರ್ಷ ಜೋರಾಗಿ ನಡೀತಾ ಇರುವಾಗಲೇ SC/ST ನಾಯಕರು ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಸಮುದಾಯಕ್ಕೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಕಾಂಗ್ರೆಸ್ಸಿಗೆ ಹೆಚ್ಚು ವೋಟ್ ಹಾಕೋದೇ ನಾವು, ಆದ್ರೆ ಅಧಿಕಾರ ಮಾತ್ರ ಬೇರೆಯವರು ಅನುಭವಿಸಬೇಕು, ಹಾಗಾಗಿದೆ. SC/ST ಸಮುದಾಯಕ್ಕೆ ಸರ್ಕಾರದಲ್ಲಿ ಹೆಚ್ಚು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಹೈಕಮಾಂಡ್ ಗಮನಕ್ಕೆ ತರಬೇಕಿದನ್ನ ಅಂತ ನಿರ್ಧಾರ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಈಗಾಗಲೇ ನಿರ್ಧಾರ ಆಗಿದೆ. ಈ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಮಾರುತೇಶ್, ನಿಮ್ಮನ್ನು ಕೇಳೋದಾದ್ರೆ, ಅಧಿಕಾರ ಸಂಘರ್ಷದ ಚರ್ಚೆ ಬಹಳ ಜೋರಾಗಿ ನಡೀತಾ ಇರೋವಾಗ SC/ST ನಾಯಕರು ನಡೆಸಿದಂತ ಸಭೆ, SC/ST ಶಾಸಕರು, ಸಚಿವರು ಸಭೆ ಸೇರ್ತಾರೆ ಅಂದ್ರೆ ಬಹಳ ಗಂಭೀರವಾದದ್ದು, ಅಲ್ಲೊಂದಷ್ಟು ಚರ್ಚೆಗಳಾಗತ್ತೆ, ಅದು ಪರಿಣಾಮಗಳು ಕೂಡ ಇರುತ್ತೆ ಅಂತ. ಏನೆಲ್ಲ ಚರ್ಚೆ ಆಯ್ತು, ಅದನ್ನ ಹೈಕಮಾಂಡ್ ಮಟ್ಟಕ್ಕೆ ಮುಟ್ಟಿಸುವಂತಹ ನಿರ್ಧಾರ ಕೂಡ ಆಗಿದೆಯಂತೆ. ಶ್ವೇತಾ, ಈಗ SC/ST ಸಮುದಾಯದ ಸಚಿವರು, ಶಾಸಕರು ಈ ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಇಂಥದ್ದೊಂದು ಸಭೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು. ಸುರ್ಜೇವಾಲಾ ಕಾಲ್ ಮಾಡಿ ಪರಮೇಶ್ವರ್ ಅವರಿಗೆ ಹೇಳಿದ್ರು ಇಂಥದ್ದೊಂದು ಸಭೆ ನಡೆಸಬಾರ್ದು ಅಂತ. ಆಗ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆ ನಡೀತಾ ಇತ್ತು ಅನ್ನುವಂತಹ ವಿಚಾರವನ್ನು ಹೈಕಮಾಂಡ್ಗೆ ತಲುಪಿಸಲಾಯಿತು. ಪರಮೇಶ್ವರ್ ಅವರು ಅಧಿಕೃತವಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಈ ಸಭೆಯನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಏಕಾಏಕಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ SC/ST ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಒಂದು ಸಭೆಯನ್ನು ಸೇರಿದರು. ಸಭೆಯಲ್ಲಿ ಎರಡು ವಿಚಾರ ಬಹಳ ಪ್ರಮುಖವಾಗಿ ಚರ್ಚೆಯಾಗಿದೆ. ಆದರೆ ಅದು ಹೊರಗಡೆ ಕೊಡ್ತಾ ಇರುವಂಥ ಮೆಸೇಜ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನೋದು ಬಹಳ ಸ್ಪಷ್ಟ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಎಲ್ಲ ವರ್ಗವನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಖ್ಯಾತಿ ಅವರಿಗೆ ಇರುವಂತಹ ಸಂದರ್ಭದಲ್ಲೇ SC/ST ಸಮುದಾಯಕ್ಕೆ ನಿಗದಿಪಡಿಸಿರ್ತಕ್ಕಂಥ SCP-TSP ಅನುದಾನದ ವಿಚಾರಕ್ಕೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ SC/STಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ವಿರುದ್ಧ ಅಥವಾ ಸಿದ್ದರಾಮಯ್ಯನವರಿಗೆ ಈ ವಿಚಾರಗಳನ್ನು ಬಹಳ ಗಟ್ಟಿ ಧ್ವನಿಯಿಂದ ಹೇಳುವಂತಹ ಮನಸ್ಥಿತಿ ಕೂಡ ಯಾವ SC/ST ಸಚಿವರುಗಳಿಗೂ ಕೂಡ ಇರಲಿಲ್ಲ. ಸಿದ್ದರಾಮಯ್ಯನವರಿಗೆ ಧೈರ್ಯವಾಗಿ ಇದನ್ನು ಪ್ರಶ್ನೆ ಮಾಡುವಂಥ ಮನಸ್ಥಿತಿ ಕೂಡ ಇರಲಿಲ್ಲ. ಆದರೆ ಕಳೆದ ಬಾರಿ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುಧಾಮ್ ದಾಸ್ ಬಹಳ ಗಟ್ಟಿ ಧ್ವನಿಯಿಂದ, ಅಂದರೆ ವಿಧಾನ ಪರಿಷತ್ ಸದಸ್ಯರು ಬಹಳ ಗಟ್ಟಿ ಧ್ವನಿಯಲ್ಲಿ ನಿಂತ್ಕೊಂಡು SCP-TSP ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅನುದಾನ ಕೊಡ್ತೀರಿ, ಬಜೆಟ್ನಲ್ಲಿ ಘೋಷಣೆ ಮಾಡ್ತೀರಿ, ಅದು ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಈ SCP-TSP ಕಾಯ್ದೆಯನ್ನೇ ರದ್ದುಪಡಿಸಿ ಅಂತೇಳಿ ಬಹಳ ಗಟ್ಟಿ ಧ್ವನಿಯಿಂದ ಹೇಳಿದರು. ಆ ಬೆಳವಣಿಗೆ ಆದ ಬಳಿಕ SC/STಗಳು ನಾವು ಒಂದಾಗದೇ ಇದ್ದರೆ ನಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಮೊನ್ನೆ ಎಲ್ಲರೂ ಸಭೆ ಸೇರಿದಾಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂತಹ ಒಂದು ನಿರ್ಧಾರ, ಅದು SCP-TSP ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಬಾರಿ ಬಜೆಟ್ನಲ್ಲಿ ನೀವು ಸಪ್ರೇಟ್ ಫಂಡ್ ಇಡಿ, ಗ್ಯಾರಂಟಿಗಳಿಗೆ ನೀವು ಪ್ರತ್ಯೇಕವಾಗಿ ಹಣ ಕೊಡಿ, SCP-TSP ಹಣವನ್ನು ಗ್ಯಾರಂಟಿಗೆ ಬಳಸಬೇಡಿ ಅನ್ನುವಂಥ ಮನವಿಯನ್ನು ಸಿದ್ದರಾಮಯ್ಯನವರ ಮುಂದೆನೇ ಮಂಡಿಸಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದಕ್ಕಾಗಲೇ ಈಗ ಮೆಮೊರಂಡಮ್ ಕೂಡ ರೆಡಿಯಾಗಿದೆ. ಇನ್ನೊಂದು ವಿಚಾರ, ಈ ಸಮುದಾಯದಲ್ಲಿ ಅಂದರೆ ಈ SC/ST ಸಮುದಾಯಗಳು ಹೆಚ್ಚು ಕಾಂಗ್ರೆಸ್ನ ಪರವಾಗಿ ಮತ ಚಲಾಯಿಸ್ತವೆ. ಆದರೆ ಅವರು ಮತ ಚಲಾಯಿಸುವಂತಹ ಪ್ರಮಾಣಕ್ಕೆ ತಕ್ಕ ಹಾಗೆ ಅಧಿಕಾರಗಳಾಗ್ಲಿ, ಹುದ್ದೆಗಳಾಗ್ಲಿ, ಆಯಕಟ್ಟಿನ ಸ್ಥಳಗಳಲ್ಲಿ SC/ST ಸಮುದಾಯದ ಅಧಿಕಾರಿಗಳಿಗೆ ಸ್ಥಾನಮಾನಗಳಾಗಿ ಸಿಗ್ತಾ ಇಲ್ಲ. ಇದನ್ನ ರಾಹುಲ್ ಗಾಂಧಿಗೆ ತಿಳಿಸಿ
ಮುಂಬರುವಂಥ ಸಚಿವ ಸಂಪುಟ ಪುನರ್ರಚನೆ ವೇಳೆ ಅವಕಾಶಗಳು ಸಿಗುವಂತೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಆ ತೀರ್ಮಾನವನ್ನು ತಿಳಿಸೋದಕ್ಕೆ ಮುನಿಯಪ್ಪ ಅವರಿಗೆ ರಾಹುಲ್ ಗಾಂಧಿ ಅವರ ಸಮಯ ಕೇಳಬೇಕು. ಆ ಜವಾಬ್ದಾರಿಯನ್ನು ಮುನಿಯಪ್ಪ ಅವ್ರಿಗೂ ಕೂಡ ಮೊನ್ನೆ ನಡೆದಂಥ ಸಭೆಯಲ್ಲಿ ನೀಡಲಾಗಿದೆ. ಹೀಗಾಗಿ SC/ST ಸಚಿವರು, ಶಾಸಕರು, ಪರಿಷತ್ ಸದಸ್ಯರ ನಿಯೋಗ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ SC/ST ಅನುದಾನದಲ್ಲೂ CM ವಿರುದ್ಧ ಬೇಸರ ಆಗಿದ್ದಾರೆ. ಈ ಸರ್ಕಾರದಲ್ಲಿ ಆಯಕಟ್ಟಿನ ಹುದ್ದೆ ಸಿಗ್ತಾ ಇಲ್ಲ, ಸಚಿವ ಸಂಪುಟದಲ್ಲೂ ಕೂಡ ನಮಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿಯೂ ಸಿದ್ದರಾಮಯ್ಯನವರ ವಿರುದ್ಧ SC/ST ಸಮುದಾಯ ಬೇಸರ ಆಗಿದೆ. ಅಧಿಕಾರ ಹಂಚಿಕೆಯ ಈ ಸಂದರ್ಭದಲ್ಲಿ ಈ ಸಮುದಾಯ ಒಗ್ಗೂಡಿರ್ತಕ್ಕಂತಹ ಬೆಳವಣಿಗೆಯನ್ನು ನೋಡಿದ್ರೆ ಶ್ವೇತಾ, ನಾಳೆ ಈ ಬದಲಾವಣೆ ಏನಾದರೂ ಅನಿವಾರ್ಯ ಆದ್ರೆ ನಮಗೆ ಅವಕಾಶ ಕೊಡಿ ಅನ್ನುವಂಥ ಪಟ್ಟು ಹಿಡಿಯೋದಕ್ಕೂ ಕೂಡ ಈ ತೀರ್ಮಾನಗಳು ಅಂದ್ರೆ ಈ ಒಗ್ಗಟ್ಟು ಕಾರಣ ಆಗಬಹುದು. ಆ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ನ ವಲಯದಲ್ಲಿ SC/ST ಸಚಿವರ ಈ ಸಭೆಯನ್ನು ನೋಡ್ಲಾಗ್ತಾ ಇದೆ ಶ್ವೇತಾ. ಓಕೆ ಮಾರುತೇಶ್, ಇನ್ನು ಪ್ರಶಾಂತ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಸ್ಥಾನಮಾನ, ಅವಕಾಶ, ಅನುದಾನ ಈ ಎಲ್ಲ ಚರ್ಚೆಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಧಿಕಾರ ಸಂಘರ್ಷದ ಈ ಸಂದರ್ಭದಲ್ಲಿ SC/ST ನಾಯಕರು ಒಟ್ಟಿಗೆ ಕೂತು ಸಭೆ ನಡೆಸ್ತಾರೆ, ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂದ್ರೆ ಇದರ ನೇರ ಪರಿಣಾಮ ಏನಿರುತ್ತೆ? ಶ್ವೇತಾ ನೋಡಿ, ಇಡೀ ಸಿದ್ದರಾಮಯ್ಯನವರಿಂದ DK ಶಿವಕುಮಾರ್ಗೆ ಪವರ್ ಟ್ರಾನ್ಸ್ಫರ್ ಆಗಬೇಕು ಅಂತಕ್ಕಂಥ ವಿಚಾರದ ಚರ್ಚೆ ಕಾಂಗ್ರೆಸ್ನ ಅಂಗಳದಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ದಲಿತ ನಾಯಕರು ಹೋಗಿ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗ್ತಿರೋದು ನನಗೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಅನ್ನಿಸ್ತಾ ಇಲ್ಲ. ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ, ಅಂದರೆ ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ ನೀವು ನಾಯಕತ್ವ ಬದಲಾವಣೆ ಮಾಡೋದಾದರೆ ನೀವು ದಲಿತ ಮುಖ್ಯಮಂತ್ರಿಯನ್ನು ತರಬೇಕು, ದಲಿತರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಸರ್ಕಾರದಲ್ಲಿ ಕೊಡಬೇಕು ಅನ್ನೋದನ್ನು ಹೇಳುವುದರ ಮೂಲಕ ಅದು ಯಾರಿಗೆ ಕೊಡ್ತೀರಿ ಅಂತಕ್ಕಂಥದ್ದು ಮುಂದಿನ ಭಾಗ. ಯಾಕಂದರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾಗಿದ್ದಾರೆ. ಪರಮೇಶ್ವರ್ ಅವ್ರಿಗೆ ಅನಿಸ್ತಾ ಇದೆ ನನಗೆ 2013ರಲ್ಲಿ ಕುರ್ಚಿ ತಪ್ಪಿತು, 26ರಲ್ಲಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡೋದಿದ್ದರೆ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ಪರಮೇಶ್ವರ್ ಹೇಳ್ತಿದ್ದಾರೆ. ಅಥವಾ ನೀವು ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ ಶ್ವೇತಾ, ಸಿದ್ದರಾಮಯ್ಯನವರಿಂದ ಪವರ್ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥದ್ದನ್ನು DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಗಟ್ಟಿಯಾಗಿ ಹೇಳುವ ಪರಿಸ್ಥಿತಿಯಲ್ಲಿ ದಲಿತ ನಾಯಕರು ಕೂಡ ಎದ್ದು ಕೂತಿರ್ತಕ್ಕಂಥದ್ದು ಇನ್ನಷ್ಟು ಡಿಸ್ಟ್ರಾಕ್ಷನ್ನ ಕಾರಣದಿಂದ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಹಿಂದೆ ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಇನ್ನೂ 4 ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು, ಬೇರೆ ಬೇರೆ ಸಮುದಾಯಗಳಿಗೆ ದಲಿತ ಲೆಫ್ಟ್, ರೈಟ್, ಮುಸ್ಲಿಂ ಅಥವಾ ಇನ್ನೊಂದು ಲಿಂಗಾಯತರಿಗೆ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಹೀಗಾಗಿ ದಲಿತ ನಾಯಕರ ದಿಲ್ಲಿ ಭೇಟಿ ಏನಿದೆ, ರಾಹುಲ್ ಗಾಂಧಿ ಭೇಟಿ ಏನಿದೆ, ಇದು ನಿಶ್ಚಿತವಾಗಿ DK ಶಿವಕುಮಾರರ ಕ್ಲೇಮನ್ನು ಇನ್ನೂ ಕಡಿಮೆ ಮಾಡುವ ಪ್ರಯತ್ನ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತದೆ. ಯಾಕಂದರೆ ಪರಮೇಶ್ವರ್ ಯಾವತ್ತೂ ಕೂಡ ಮುಚ್ಚಿಟ್ಟಿಲ್ಲ, ತನಗೊಂದು ಮುಖ್ಯಮಂತ್ರಿಯ ಹುದ್ದೆಯ ಮಹತ್ವಾಕಾಂಕ್ಷೆ ಇದೆ ಅನ್ನೋದನ್ನು ಪರಮೇಶ್ವರ್ ಯಾವತ್ತಿಗೂ ಮುಚ್ಚಿಟ್ಟಿಲ್ಲ. ಆಗಾಗ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಕೇಳಿ ಬರುತ್ತೆ. ಮುನಿಯಪ್ಪನವ್ರಿಗೆ ಅನಿಸುತ್ತೆ ನಾನು ಯಾಕೆ ಉಪಮುಖ್ಯಮಂತ್ರಿ ಆಗಬಾರ್ದು ದಲಿತ ಲೆಫ್ಟ್ ಕೋಟಾದಲ್ಲಿ ಅಂತಕ್ಕಂಥದ್ದು ಮುನಿಯಪ್ಪನವ್ರಿಗೆ ಅನಿಸುತ್ತೆ. ಆ ಕಾರಣದಿಂದ ದಲಿತ ನಾಯಕರ ದಿಲ್ಲಿ ಭೇಟಿ ಏನಿದೆ, ರಾಹುಲ್ ಗಾಂಧಿ ಭೇಟಿ ಏನಿದೆ, ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಗಳೇನಿವೆ ಅವು ನಿಶ್ಚಿತವಾಗಿ ಸಿದ್ದರಾಮಯ್ಯನವ್ರನ್ನ ನೀವು ತೆಗಿಬೇಕು ಅನ್ನೋದು ನಿರ್ಣಯ ತೆಗೆದುಕೊಂಡಲ್ಲಿ ಇನ್ನೂವರೆಗೇನು ಹೈಕಮಾಂಡ್ ಆ ನಿರ್ಣಯ ತೆಗೆದುಕೊಂಡಿಲ್ಲ. ಹಾಗಿರುವಾಗ ಇನ್ನೊಂದು ಜಾತಿ ಸಮುದಾಯದ ಯಾರು ಕಾಂಗ್ರೆಸ್ನ ಪ್ರಬಲ ವೋಟ್ ಬ್ಯಾಂಕ್ ಇದ್ದಾರೆ, ಯಾಕಂದರೆ ಕರ್ನಾಟಕದಲ್ಲಿ ದಲಿತ ರೈಟ್ ಇರ್ಬೋದು, ಕೆಲ ಜಿಲ್ಲೆಗಳಲ್ಲಿ ದಲಿತ ಲೆಫ್ಟ್ ಇರ್ಬೋದು, ದ್ಯಾಟ್ ಈಸ್ ಪ್ರಿಡಾಮಿನೆಂಟ್ಲಿ ಎ ವೋಟ್ ಬ್ಯಾಂಕ್ ಆಫ್ ಕಾಂಗ್ರೆಸ್. ಹೀಗಾಗಿ ಅವರು ಕ್ಲೇಮ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರಿಗೆ ಕೊಡ್ತಿರೋ ದಲಿತರಿಗೆ ಕೊಡ್ತಿರೋ ಅಂತಕ್ಕಂಥ ಪ್ರಶ್ನೆಯನ್ನು ಎಬ್ಬಿಸಿದಾಗ ಹೈಕಮಾಂಡ್ ಕೂಡ ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಇರುತ್ತೆ. ಆ ಕಾರಣದಿಂದ ಈ ಭೇಟಿಗಳು ನಡೀತಾ ಇವೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಶ್ವೇತಾ, ಪ್ರಶಾಂತ್, ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಮತ್ತೊಂದು ಸಂಘರ್ಷ ಆಗುತ್ತಾ? ಪಶ್ಚಿಮ ಬಂಗಾಳದ ನಂತರ ರಾಜ್ಯದಲ್ಲೂ SIR ಸಂಘರ್ಷ ಆಗುತ್ತಾ? ರಾಜ್ಯದಲ್ಲೂ ಮತ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿದೆ. ಇದೀಗ ರಾಜ್ಯದಲ್ಲೂ ಕೂಡ ಚರ್ಚೆ ಆಗುತ್ತೆ. ಪಶ್ಚಿಮ ಬಂಗಾಳದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಮತ ಪರಿಷ್ಕರಣೆಗೆ ಆಯೋಗ ಮುಂದಾಗಿದೆ. ವಿಶೇಷ ಮತದಾರರ ಪರಿಷ್ಕರಣೆ ಬಗ್ಗೆ ರಾಜ್ಯ ಸರ್ಕಾರ ಆಕ್ಷೇಪವನ್ನ ಸಲ್ಲಿಸುತ್ತಾ? ನಿನ್ನೆಯ ಸಂಪುಟ ಸಭೆಯಲ್ಲಿ SIR ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ನಿನ್ನೆಯ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದರ ಬಗ್ಗೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಅಪಸ್ವರ, ವಿರೋಧ. ಅದರ ಬೆನ್ನಲ್ಲೇ SIR ಪ್ರಕ್ರಿಯೆ ಕೂಡ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ.
ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಾಗಿ ವಾದ ಮಂಡಿಸಿದ್ರು. ಮಹಿಳಾ ಮುಖ್ಯಮಂತ್ರಿಯೊಬ್ಬರು ಸುಪ್ರೀಂ ಕೋರ್ಟ್ ಕಲಾಪದಲ್ಲಿ ಖುದ್ದಾಗಿ ಹಾಜರಾಗಿ ವಾದ ಮಂಡಿಸಿದ್ದು ಒಂದು ಅಪರೂಪದ ಘಟನೆ ಇದು. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ವಿರುದ್ಧ ಮಮತಾ ಬ್ಯಾನರ್ಜಿ ಸಿಡಿದೆದ್ದಿದ್ದಾರೆ. ಈಗ ಅದರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ. ರಾಜ್ಯದಲ್ಲಿ ಈಗಾಗಲೇ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯೂ ಕೂಡ ಆಗಿದೆ. ಏನಿದು ಎಸ್ಐಆರ್? ದೇಶದ ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರುಗಳನ್ನ ಪರಿಶೀಲಿಸಿ ಅದನ್ನ ಸರಿಪಡಿಸೋದು, ಹೊಸ ಹೆಸರುಗಳನ್ನ ಸೇರಿಸೋದು ಅಥವಾ ಹೆಸರುಗಳನ್ನ ಅದರಿಂದ ತೆಗೆದುಹಾಕುವಂತಹ ಅಭಿಯಾನ. ಯಾವ ಆಧಾರದ ಮೇಲೆ? ಸಮರ್ಪಕವಾದ ಡಾಕ್ಯುಮೆಂಟೇಶನ್ ಇರಬೇಕು. ಭಾರತದ ಎಲ್ಲ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಇರಬೇಕು ಅನ್ನೋದೇ ಈ ಅಭಿಯಾನ, ಈ ಕಾರ್ಯಕ್ರಮದ ಗುರಿಯಾಗಿದೆ. ಈಗ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಬಗ್ಗೆ ಚರ್ಚೆ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಬಳಿಕ ಎಸ್ಐಆರ್ ಅನ್ನೋದು ರಾಜ್ಯದಲ್ಲೂ ಸಂಘರ್ಷಕ್ಕೆ ಕಾರಣ ಆಗತ್ತಾ? ನಿನ್ನೆಯ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾದ ಚರ್ಚೆ ಆಗಿದೆ. ವಿಶೇಷ ಮತದಾರರ ಪರಿಷ್ಕರಣೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ನಡೆದಿದೆ. ವಿರೋಧದ ನಡುವೆಯೂ ಕೂಡ ನಮ್ಮಲ್ಲಿ ಏನಾಗುತ್ತೆ? ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ, ಆಡಳಿತ ಸುಧಾರಣಾ ಇಲಾಖೆಗೆ ಸಂಬಂಧಿಸಿದ ಹಾಗೆ ಭಾರತ ಚುನಾವಣಾ ಆಯೋಗವು ಉದ್ದೇಶಿಸಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ರಾಜ್ಯ ಸಚಿವ ಸಂಪುಟ ಇವತ್ತು ಪೂರ್ಣವಾಗಿ ಚರ್ಚಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಲವಾರು ಮಾಹಿತಿಗಳನ್ನು ಪಡಿಬೇಕಾಗಿತ್ತು. ವಿ ಹ್ಯಾವ್ ಡಿಫರ್ಡ್ ಇಟ್. ಎಸ್ಐಆರ್ ಅಂದರೆ ಏನು, ಸರ್ಕಾರ ಏನು ಮಾಡುತ್ತೆ, ಏನು ಮಾಡಬೇಕು, ವಾಟ್ ಈಸ್ ಎಸ್ಐಆರ್, ಹೌ ಆರ್ ವಿ ಪ್ರಿಪೇರ್ಡ್, ಅದೆಲ್ಲನೂ ಚರ್ಚೆ ಮಾಡ್ತಾರೆ. ಎಸ್ಐಆರ್ಗೆ ಸರ್ಕಾರದ ಅಧಿಕಾರಿಗಳೇ ನಿಯೋಜನೆ ಆಗ್ತಾರೆ. BLO is a government officer, government employee or a government appointee. BLA is a political party appointee. Apart from that, these are basic on the field. Above them is Tahsildar, Assistant Commissioner, Deputy Commissioner and Election Commissioner. This is the hierarchy. ಅಲ್ಲ, ಯಾರ್ಯಾರು ಇರಬೇಕು ಅಂತ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ಈಗೇನು ವ್ಯತ್ಯಾಸಗಳೇನೂ ಇಲ್ಲ. ವ್ಯತ್ಯಾಸಗಳು ಬಂದಾಗ ಅವ್ರು ಯಾರ್ದಾದ್ರೂ ಕೊಟ್ಟರು ಅಂತ ತಿಳ್ಕೊಳ್ರಿ, ಅವಾಗ ಅದರದ್ದು ಪ್ರಶ್ನೆ ಬರ್ತದೆ. ಈಗ ದಿ ರೆವಿನ್ಯೂ ಹೈರಾರ್ಕಿ ಈಸ್ ದಿ ಇಲೆಕ್ಷನ್ ಮಷಿನರಿ ಆಲ್ ದೀಸ್ ಇಯರ್ಸ್ ಸಿನ್ಸ್ ಲಾಸ್ಟ್ 77 years of our independence. ಇಲ್ಲ, ಇವತ್ತು ಕ್ಯಾಬಿನೆಟ್ನಲ್ಲಿ ಅಪೂರ್ಣ ಚರ್ಚೆ ಆಗಿದೆ. ಹೆಚ್ಚಿನ ಮಾಹಿತಿಗಳು ಏನೇನು ಬೇಕು ಅನ್ನೋದು ತಿಳಿಸಿದ್ದೀವಿ. ಇಟ್ ಈಸ್ ಡಿಫರ್ಡ್. ಈಗ ಮ್ಯಾಪಿಂಗ್ process has begun. The Election Commission is yet to declare or order for SIR. ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸಿಡಿದೆದ್ದಿದ್ದಾರೆ. 2 ವರ್ಷದಲ್ಲಿ ನಡಿಬೇಕಾದಂತಹ ಪ್ರಕ್ರಿಯೆ 2 ತಿಂಗಳಲ್ಲಿ ಮುಗಿಸೋದಕ್ಕೆ ಹೊರಟಿದ್ದಾರೆ. ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿರುತ್ತೆ, ಎಷ್ಟು ಮಟ್ಟಿಗೆ ಇದನ್ನ ನಂಬಬಹುದು ಅಂತ ರಾಜ್ಯದಲ್ಲೂ ಈ ಚರ್ಚೆ ಶುರುವಾಗಿರೋದ್ರಿಂದ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗತ್ತಾ ಅನ್ನೋದೊಂದು ಆತಂಕ ಇರುತ್ತೆ. ರಾಜ್ಯ ಸರ್ಕಾರದ ಆತಂಕ ಏನು ಹಾಗಾದ್ರೆ? ಶೋಧ ನೋಡಿ, ಈ SIRನ ಚರ್ಚೆ ಬಿಹಾರದಿಂದ ಶುರುವಾಗಿತ್ತು. ಬಿಹಾರದಲ್ಲಿ ಯಾವಾಗ ಇದರ ಸ್ಪೆಷಲ್ ರಿವಿಷನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತು, ಆಗ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ಪ್ರಮುಖವಾಗಿ ಬಿಹಾರದಲ್ಲೂ ಕೂಡ ಬಾರ್ಡರ್ ಏರಿಯಾಗಳಲ್ಲಿನ ಮುಸ್ಲಿಂ ಮತದಾರರನ್ನು ಈ ಒಂದು ಪಟ್ಟಿಯಿಂದ ಕೈ ಬಿಡ್ತಾರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಶುರುವಾಯಿತು. ಬಿಹಾರದ ಚುನಾವಣೆ ಮುಗಿದ ನಂತರ ಈಗ ಪಶ್ಚಿಮ ಬಂಗಾಳದಲ್ಲಂತೂ ಮಮತಾ ಬ್ಯಾನರ್ಜಿ ಹೋಗಿ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ SIRನ್ನು ನಾವು ಮಾಡಲಿಕ್ಕೆ ಕೊಡಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಾವೇ ಅದರ ಒಂದು ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸ್ತಾ ಇದ್ದಾರೆ. ಈಗ ಕರ್ನಾಟಕ ಕೂಡ ಪ್ರಮುಖವಾಗಿ ಮೋದಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥ SIR ಏನಿದೆ, ಇದರಿಂದ ನಮ್ಮ ವೋಟ್ ಬ್ಯಾಂಕಿನ ವೋಟ್ಗಳನ್ನು ಡಿಲೀಟ್ ಮಾಡಲಾಗತ್ತೆ ಅಂತಕ್ಕಂಥದ್ದು
ವಿಪಕ್ಷಗಳ ನಾಯಕರ ಮತ್ತು ವಿಪಕ್ಷಗಳ ಒಟ್ಟಾರೆ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಾ ಇರತಕ್ಕಂಥ ಒಂದು ನಿಲುವು. ಆ ಕಾರಣದಿಂದ ಕೂಡ ಕರ್ನಾಟಕ ಈಗ ಎಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ವಿರೋಧಿಸ್ತಕ್ಕಂಥ, ಈಗ ಬ್ಯಾಲೆಟ್ ಪೇಪರ್ನಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಹೇಳಿದೆ. ಎಲ್ಲಿ? ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ. ಹೀಗಿರುವಾಗ SIR ಅನ್ನು ಕೂಡ ವಿರೋಧಿಸ್ತಕ್ಕಂಥದ್ದು, ತಾತ್ವಿಕವಾಗಿ ನಾವು ಚುನಾವಣಾ ಆಯೋಗದ ನಿರ್ಣಯಗಳನ್ನು ವಿರೋಧಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಆದರೆ ಪ್ರಮುಖವಾಗಿ ನನಗನ್ನಿಸ್ತಕ್ಕಂಥ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗ 3 ಜನರದ್ದಿರುತ್ತೆ. ಚುನಾವಣಾ ಆಯುಕ್ತರು 3 ಜನ ಇರ್ತಾರೆ. ಕರ್ನಾಟಕದಲ್ಲಿ ಒಂದು ವೇಳೆ SIR ಪ್ರಕ್ರಿಯೆಯನ್ನು ನಡೆಸ್ತಿರ್ಬೇಕಾದ್ರೆ ನೀವು ಯಾವುದೋ ಒಂದು ಪಟ್ಟಿಯನ್ನು ಕೈ ಬಿಡೋದು ಅಥವಾ ಹಿಡಿಯೋದು ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಅಬ್ಸರ್ವರ್ ಬಂದರು ಅಂತ ತಿಳ್ಕೋಣ, ಸೆಂಟ್ರಲ್ ಡೆಪ್ಯುಟೇಷನ್ ಮೇಲೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಆತ ಏನು ನೇರವಾಗಿ ಬಂದು ಈ ವಾರ್ಡ್ನಲ್ಲಿ ಈ ಹೆಸರು ತೆಗೀರಿ, ಈ ಬೂತಿಂದ ಈ ಹೆಸರು ತೆಗೀರಿ ಅನ್ನುವ ಅಧಿಕಾರ ಆ ಅಧಿಕಾರಿಗಿರಲ್ಲ. ಹಾಗಿರುವಾಗ ರಾಜ್ಯ ಸರ್ಕಾರ ಯಾಕೆ SIR ಅನ್ನು ವಿರೋಧಿಸ್ತಾ ಇದೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಫಾರ್ ಎಕ್ಸಾಂಪಲ್ ನಾನು ಪ್ರಶ್ನೆ ಕೇಳ್ತೀನಿ, ಕೋಗಿಲದಲ್ಲಿ ಮೊನ್ನೆ ಏನು ಆಪರೇಷನನ್ನು ರಾಜ್ಯ ಸರ್ಕಾರ ನಡೆಸ್ತು, ನಂತರ ಅಲ್ಲಿ BJP ಆರೋಪಿಸ್ತು ಇಲ್ಲ ಬಾಂಗ್ಲಾದೇಶಿಯರಿದ್ದಾರೆ ಅಂತಕ್ಕಂಥದ್ದು. ಹಾಗಿದ್ದ ಸಂದರ್ಭದಲ್ಲಿ ಈಗ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರೇ ಕೆಲವು ಭಾಗಗಳಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ನಾನು ಮಧ್ಯಾಹ್ನ ಯಾವುದೋ ಒಂದು ಅಂಗಡಿಗೆ ಹೋಗಿದ್ದೆ, ಆ ಅಂಗಡಿಯವ್ರು ಹೇಳ್ತಿದ್ದ ಕರ್ನಾಟಕದವ್ರು ಬೇಕಾದರೆ 20,000 ರೂಪಾಯಿಗೆ ಸಿಗ್ತಾರೆ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕೆ, ಬಾಂಗ್ಲಾದೇಶಿಗಳು ಬರ್ತಾರೆ 10,000ಕ್ಕೆ ಸಿಗ್ತಾರೆ ಅಂತ. ಅದರ ಅರ್ಥ ಬಾಂಗ್ಲಾದೇಶಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ. ನೀವು SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದರೆ, ನಾನು ಕೇಂದ್ರ ಸರ್ಕಾರ ಅಥವಾ ಚುನಾವಣಾ ಆಯೋಗದ ಮೂಲಕ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ಆಟವನ್ನು ಆಡಲ್ಲ ಅಂತಕ್ಕಂಥದ್ದನ್ನು ವಾದಿಸ್ತಾ ಇಲ್ಲ. ಬಟ್ ನಿಯಮಗಳು ಪಕ್ಕಾ ಇದ್ದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಇರ್ತಾರೆ. ಈಗ ಮಹದೇವಪುರದ ಚುನಾವಣೆಯ ವಿಷಯವನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದರು. ರಾಜಣ್ಣ ವಾಸ್ ರೈಟ್. ಮಹದೇವಪುರದಲ್ಲಿ ಯಾರು ಬೇರೆ ದಿಲ್ಲಿಯಿಂದ ಬಂದ ಅಧಿಕಾರಿಗಳು ಕೂತಿದ್ರ? ನೀವೇ ಸರ್ಕಾರ ನಡೆಸ್ತಕ್ಕಂಥ ಅಧಿಕಾರಿಗಳೇ ತಾನೇ ಆ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು. ಹಾಗಿರುವಾಗ ರಾಜ್ಯ ಸರ್ಕಾರ, ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಹೆದರಿಕೆಗೆ ಒಂದು ಕಾರಣ ಇದೆ. ಏನು ಕಾರಣ? ಚುನಾವಣೆ 2 ತಿಂಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರೀಯ ಅಧಿಕಾರಿಗಳನ್ನು ಕಳಿಸಿ ನೀವು SIR ಅನ್ನು ನಡೆಸಿದರೆ ಅದು ನನಗೆ ವಿರುದ್ಧವಾಗಿರಬಹುದು ಅಂತಕ್ಕಂಥದ್ದು ಅವರ ಆತಂಕ. ಸರಿಯೋ ತಪ್ಪೋ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. ಚುನಾವಣೆಗೆ 2.5 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ, ಇನ್ನು ಕರ್ನಾಟಕದ ಚುನಾವಣೆಗೆ 2.5 ವರ್ಷ ಇದೆ. ಹಾಗಿರುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು SIR ನಡೆಸ್ತಾರ? ನಡೆಸೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು. ತಾತ್ವಿಕ ವಿರೋಧ ಬಿಟ್ಟರೆ ಶ್ವೇತಾ ಅವರೇ, ಈಗ ನರೇಗಾಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯವನ್ನು ವಿಧಾನಸಭೆ ತೆಗೆದುಕೊಳ್ತು, ನಥಿಂಗ್ ರಾಂಗ್ ಇನ್ ಇಟ್. ಆದರೆ ಆ ನಿರ್ಣಯಕ್ಕೆ ಕೇಂದ್ರ ಸಂಸತ್ನಲ್ಲಿ ಪಾಸ್ ಮಾಡಿ ರಾಷ್ಟ್ರಪತಿಗಳ ಅಂಕಿತ ಹಾಕಿದಾಗ ಆ ನಿರ್ಣಯಕ್ಕೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅದು ಬೈಂಡಿಂಗ್ ಇರೋಲ್ಲ ಕೇಂದ್ರದ ನಿರ್ಣಯಕ್ಕೆ. ಅದೇ ರೀತಿಯಲ್ಲಿ ನನಗನ್ಸುತ್ತೆ ಈಗ SIR ಅನ್ನು ನೀವು ವಿರೋಧಿಸ್ತಾ ಇದ್ದರೆ ತಾತ್ವಿಕವಾಗಿರ್ತಕ್ಕಂಥ ಕಾರಣಗಳ ಮೇಲೆ ವಿರೋಧಿಸೋದು ಪೊಲಿಟಿಕಲ್ ಪಾರ್ಟಿಯಾಗಿ ಸರಿ. ಬಟ್ ಒಂದು ರಾಜ್ಯ ಸರ್ಕಾರ ಆ ರೀತಿ ವಿರೋಧ ಮಾಡಲಿಕ್ಕೆ ಹೊರಟ್ರೆ ನಾಳೆ SIR ನಡೆಸಲಿಕ್ಕೆ ಆಗೋಲ್ಲ ಯಾವುದೇ ರಾಜ್ಯದಲ್ಲಿ. ಅದರ ಅರ್ಥ ಏನು? ಪಟ್ಟಿ ಹೆಂಗಿದೆ ಹಾಗೆ ಇರಲಿ, ಯಾರು ಅದರಲ್ಲಿ ಬೋಗಸ್ ಇದ್ದಾರೆ, 2 ಕಡೆ ಯಾರಿದ್ದಾರೆ, 3 ಕಡೆ ಯಾರಿದ್ದಾರೆ, ಅವ್ರನ್ನ ತೆಗಿಲೇಬಾರ್ದು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಹೇಳಲಿಕ್ಕಾಗತ್ತಾ? ಸೊ ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಏನು ಹೇಳುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಅಂತ ಅನ್ಸುತ್ತೆ. ಎಸ್ ಪ್ರಶಾಂತ್, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತಪತ್ರ ಬಳಕೆ ಅಂತ ಕಾಂಗ್ರೆಸ್ ಹೇಳಿದೆ. ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ ಅಂತ ಕಾನೂನು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. EVM ಮೇಲೆ ವಿಶ್ವಾಸ ಕಡಿಮೆ ಆಗಿದೆ. HK ಪಾಟೀಲ್ ಹೇಳಿಕೆ ಕೊಟ್ಟಿರೋದು. GBA ಚುನಾವಣೆಗೂ ಬ್ಯಾಲೆಟ್ ಪೇಪರೇ ಬಳಕೆ ಆಗತ್ತೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. EVM ರದ್ದು ಮಾಡಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. EVM ಮೇಲೆ ವಿಶ್ವಾಸ ಕಡಿಮೆಯಾಗಿದೆ ಅಂತ HK ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನೀವು ನೋಡ್ತೀವಿ ನಿಮ್ಮ ಅಕೌಂಟ್ ಒನ್ ಫೈನ್ ಮಾರ್ನಿಂಗ್ ಹ್ಯಾಕ್ ಆಗಲ್ವಾ? ಅದಕ್ಕೆ ನಾವು ಎಥಿಕಲ್ ಹ್ಯಾಕಥಾನ್ ಮಾಡ್ರಿ ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ವಿ. ಎಲೆಕ್ಷನ್ ಕಮಿಷನ್ ಕೇಳಲಿಲ್ಲ. ಅನಿವಾರ್ಯವಾಗಿ ನಾವು ಯಾವುದರಲ್ಲಿ ವಿಶ್ವಾಸಾರ್ಹತೆ ಇರ್ತದೋ ವಿಶ್ವಾಸದಿಂದ ಚುನಾವಣೆಗಳನ್ನು ಮಾಡಬೇಕು. ಅದು ಪೇಪರ್ ಬ್ಯಾಲೆಟ್ ಮೂಲಕ ಮಾತ್ರ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಬ್ಯಾಲೆಟ್ ಪೇಪರ್ನ
ಈ ಚುನಾವಣೆಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇವಕ್ಕೆಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. GBAಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ. ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸ್ ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾರೆ. ಸೊ ಹಾಗಾಗಿ EVM ಬದಲು ಬ್ಯಾಲೆಟ್ ಬಾಕ್ಸಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನೆ ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿತ್ತು. ರಾಜೀವ್ ಗಾಂಧಿ ಮೇಲೇ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ಅಂದರೆ ಯಾಕೆ ತಂದ್ರಿ ಇವಾಗ? ಈಗ ಮತ್ತೆ ದೇಶದ ಜನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋರ್ಟ್ಗಳು ದೃಢೀಕರಣ ಮಾಡಿದೆ, ನಮ್ಮೆಲ್ಲ ಕೋರ್ಟ್ಗಳು. ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದ್ರಿಂದ ಆ ಸೋಲಿಗೆ ಕಾರಣ ಏನೋ ಹುಡ್ಕೋದು ಬಿಟ್ಬಿಟ್ಟು ಆ ಲೀಡರ್ಶಿಪ್ ಇಲ್ದಿರ ಸೋಲ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರೇ, ಹಲವಾರು ನಾಯಕರು, ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಈಗ ಮತ್ತೆ ಬ್ಯಾಲೆಟ್ ಪೇಪರು ಅಂದರೆ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಜನ ಒಂದು ಸಿಸ್ಟಮ್ಗೆ ಅಟ್ಯಾಚ್ ಆಗಿದ್ಮೇಲೆ ಮತ್ತೆ ಅದನ್ನು ಬದಲಾವಣೆ ಮಾಡಿದ್ರೆ ಈ ಥರ ತೊಗಲಕ್ಕಂತಾರೆ ನಿಮ್ಮನ್ನು. ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂತ ಆ ರಾಜ್ಯಗಳಲ್ಲಿ EVM ಮಿಷಿನ್ ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ EVM ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ. ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯೇನಣ್ಣ? ಇಷ್ಟೆಲ್ಲ ಕಾಲ ಮುಂದುವರೆದಿದೆ. ಚುನಾವಣೆಗೆ 2 ವರ್ಷ ಇರುವಾಗಲೇ ಟಿಕೆಟ್ ವಾರ್ ಶುರುವಾಗಿದೆ. KR ಪೇಟೆ ಅಭ್ಯರ್ಥಿ ಘೋಷಿಸಿದ ಬಿಜೆಪಿ ವಿರುದ್ಧ ಕಿಡಿ. ಚುನಾವಣೆಗೆ 2 ವರ್ಷ ಇರುವಾಗಲೇ ಟಿಕೆಟ್ ವಾರ್ ಶುರುವಾಗಿರೋದು. KR ಪೇಟೆ ಅಭ್ಯರ್ಥಿ ಘೋಷಿಸಿದ ಬಿಜೆಪಿ ವಿರುದ್ಧ ಕಿಡಿ. ಪ್ರೀತಂ ಗೌಡ, ನಾರಾಯಣಗೌಡ ವಿರುದ್ಧ JDS ವಾಗ್ದಾಳಿ ನಡೆಸಿದೆ. ಟಿಕೆಟ್ ಬಗ್ಗೆ ಹೇಳಿಕೆ ನೀಡಿದ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವುದು. ನಾರಾಯಣಗೌಡರ ವಿರುದ್ಧ ದೂರು ಕೊಡ್ತೀವಿ ಅಂತ ಮಂಡ್ಯ JDS ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಹಾಲಿ ಶಾಸಕರನ್ನ ಮುಂದಿನ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದಕ್ಕೆ ನಾರಾಯಣಗೌಡರು ಹೇಳ್ತಾರೆ ನಿಖಿಲ್ ಬಾಯಿ ಮುಚ್ಕೊಂಡಿರ್ಬೇಕು, ನಾವು ಬಾಯಿ ಬಿಟ್ರೆ ಬೇರೆ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಹಾದಿ ಬೀದಿಲಿ ಚರ್ಚೆ ಮಾಡುವಂಥ ವಿಚಾರನ ಇದು? ನೋಡಪ್ಪ, ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಇದು ಅನೇಕ ಬಾರಿ ಹೇಳಿದ್ದೀನಿ. ಇದು ಒಂದು ಮಾತು ಹೇಳ್ತೇನಣ್ಣ, ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿಲ್ಲ. ಯಾರಾದರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು, ಏನು ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಕ್ಕಂಥದ್ದನ್ನ ಅರ್ತಿ ಮಾತನಾಡಬೇಕಾಗ್ತದೆ. ನೋಡಿ, ಈಗ KR ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ 23ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆಯಾಗಿದ್ದಾರೆ. ಕರೆದಿದ್ರು, ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು, ಕಾರ್ಯಕರ್ತರು, ಮುಖಂಡರುಗಳು ಸೇರ್ಪಡೆ ಕಾರ್ಯಕ್ರಮ ಜೊತೆಯಲ್ಲಿ ಅಲ್ಲಿದ್ದಂತ. ಬಟ್ ನಾರಾಯಣಗೌಡರು ಅಂತ ಹಿರಿಯರಿಂದ ಈ ಥರದ ಮಾತುಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಜಾತ್ಯ ಜನತಾದಳದವರು, ಅವರು BJP. ಒಟ್ಟಾರೆ ನಾವೆಲ್ಲ NDA ಸದಸ್ಯರು, ನಾವೇ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಇದ್ದೀವೋ NDA ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳು ನಮಗೆ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ವಿಚಾರ. ಇಲ್ಲಿ ನಾವ್ಯಾರೂ ಅಲ್ಲ, ನಾವೇ ಇರ್ಬೋದು, ನಾರಾಯಣಗೌಡರು ಇರ್ಬೋದು, ನಾವ್ಯಾರೂ ಏನೂ ಅಲ್ಲ. ಇಲ್ಲಿಗೆ ನಾನು ಜಿಲ್ಲಾಧ್ಯಕ್ಷರಾಗಿದ್ರು ಅಷ್ಟೇ. ಅವರು ಮಾಜಿ ಉಸ್ತುವಾರಿ ಸಚಿವರು, ಮಾಜಿ ಶಾಸಕರು ಆಗಿದ್ರು ಅಷ್ಟೇ. ತೀರ್ಮಾನ ಮಾಡ್ತಕ್ಕಂಥವ್ರು ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, BJP ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷ ಕುಮಾರಣ್ಣವರು, ದೇವೇಗೌಡರು ಸಾಹೇಬ್ರ ಲೆವೆಲಲ್ಲಿ ನಿಖಿಲ್ ಅವರು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.